ಗ್ರಾಮೀಣ ಪ್ರದೇಶಗಳಲ್ಲಿ ಅಡುಗೆ ಅನಿಲ ಸಿಲಿಂಡರ್ಗಾಗಿ ಬುಕಿಂಗ್ ಮಾಡಿದ ಬಳಿಕ ಸುಮಾರು 45 ದಿನಗಳವರೆಗೆ ಕಾಯಬೇಕಾಗುತ್ತಿದ್ದು, ನಗರ ಪ್ರದೇಶಗಳಲ್ಲಿ ಸುಮಾರು 25 ದಿನಗಳಲ್ಲಿ ಸಿಲಿಂಡರ್ ಪೂರೈಕೆಯಾಗುತ್ತಿರುವ ತಾರತಮ್ಯದ ಕುರಿತು ಪತ್ರಕರ್ತರು ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಅವರನ್ನು ಪ್ರಶ್ನಿಸಿದರು. ಗ್ರಾಮೀಣ ಭಾಗದ ಜನರು ಗ್ಯಾಸ್ಗಾಗಿ ಹೆಚ್ಚು ದಿನ ಕಾಯಬೇಕಾಗುತ್ತಿರುವುದರಿಂದ ಮನೆ ಬಳಕೆಯ ಅಗತ್ಯಗಳಿಗೆ ತೊಂದರೆಯಾಗುತ್ತಿದೆ. ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಿಗೆ ಗ್ಯಾಸ್ ಪೂರೈಕೆಯಲ್ಲಿ ಇಂತಹ ವ್ಯತ್ಯಾಸ ಏಕೆ ಉಂಟಾಗುತ್ತಿದೆ? ಬುಕಿಂಗ್ ಮಾಡಿದ ನಂತರ ವಿತರಣೆಗೆ ಇಷ್ಟು ಸಮಯ ಬೇಕಾಗುತ್ತಿರುವುದಕ್ಕೆ ಕಾರಣವೇನು? ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಜಿಲ್ಲಾಡಳಿತ ಯಾವ ಕ್ರಮ ಕೈಗೊಳ್ಳುತ್ತಿದೆ ಎಂಬ ಬಗ್ಗೆ ಪತ್ರಕರ್ತರು ಪ್ರಶ್ನೆಯನ್ನ ಮುಂದಿಟ್ಟರು. ಇದಕ್ಕೆ ಉತ್ತರಿಸಿದ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಅವರು, ಗ್ಯಾಸ್ ಪೂರೈಕೆ ಸಮಸ್ಯೆ ಹಾಗೂ ಗ್ರಾಮೀಣ ನಗರ ಪ್ರದೇಶಗಳ ನಡುವಿನ ತಾರತಮ್ಯದ ಕುರಿತು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಎಂದು ತಿಳಿಸಿದರು. ಭಾರತ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುವ 3 ಗ್ಯಾಸ್ ವಿತರಣಾ ಕಂಪನಿಗಳ ಅಧಿಕಾರಿಗಳೊಂದಿಗೆ ಈ ಕುರಿತು ಮಾತುಕತೆ ನಡೆಸಲಾಗಿದೆ. ಸಮಸ್ಯೆಯ ಪರಿಹಾರಕ್ಕೆ ಸಂಬಂಧಿಸಿದಂತೆ ಮಾತುಕತೆಗಳು ಇದೀಗ ಕೊನೆಯ ಹಂತದಲ್ಲಿದ್ದು, ಆಗಸ್ಟ್ 28ರಂದು ಮತ್ತೊಂದು ಸಭೆ ನಡೆಯಲಿದೆ ಎಂದು ಹೇಳಿದರು. ಆಗಸ್ಟ್ 28ರ ಸಭೆಯ ಬಳಿಕ ಗ್ಯಾಸ್ ಪೂರೈಕೆ ಸಮಸ್ಯೆಗೆ ಸಂಬಂಧಿಸಿದಂತೆ ಸ್ಪಷ್ಟ ಕ್ರಮ ಕೈಗೊಳ್ಳುವ ನಿರೀಕ್ಷೆಯಿದೆ. ಗ್ರಾಮೀಣ ಜನರಿಗೂ ನಗರ ಪ್ರದೇಶದ ಗ್ರಾಹಕರಿಗೂ ದೊರೆಯುವ ರೀತಿಯಲ್ಲಿ ಸಮಯೋಚಿತವಾಗಿ ಸಿಲಿಂಡರ್ ಪೂರೈಕೆಯಾಗಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಒಬ್ಬರೆಲ್ಲ ಇದು ಮಾಡ್ತಿರೋದು ಬಹಳಷ್ಟು ಜನ ಇದು ಮಾಡ್ತಿದ್ದಾರೆ. ನಮ್ಮಲ್ಲಿ 3 ಮೇಜರ್ ಕಂಪ್ನೀಸ್ BPCL, IOCL ಮತ್ತು HPCL ಅವರುಗಳ GMಗಳನ್ನ ಕರೆದು ನಾನು ಅವರೇ ಒಂದು ಬಾರಿ ಮೀಟಿಂಗ್ ಮಾಡ್ತಿದ್ದೆ. ಏನು 25 ಮತ್ತು 45 ದಿನ ಅಂತ ಇದು ಮಾಡ್ತಿದ್ದೆ. ಇವಾಗ ಎಲ್ಲ ಏನು ಯುದ್ಧ ಇಲ್ಲ, ಇವಾಗೆಲ್ಲ ಸಪ್ಲೈ ಕರೆಕ್ಟ್ ಆಗ್ತಿದೆ. ಇವಾಗ ಮುಂಚಿನ ಥರನೇ ನೀವು ಒಂದೇ ರೀತಿ ಇದು ಮಾಡಬೇಕು ಅಂತ ಹೇಳಿ ಅವರು ನಮ್ಮ ಕೇಂದ್ರ ಸರ್ಕಾರದಿಂದ ಗೈಡ್ಲೈನ್ಸ್ ಇವಾಗ ನೋಡ್ತಾ ಇದ್ದರೆ ಪ್ರಕಾರ ನಾವು ಮಾಡ್ತೀವಿ. ನಮ್ಮ ಸಪ್ಲೈನೂ ಇವಾಗ ಏನಿದೆ ಇಲ್ಲ ಅಂತ ನಮಗೆ ಭರವಸೆ ಕೊಟ್ಟು ಹೋಗಿದೆ. ಮುಂದಿನ ವಾರದಲ್ಲಿ ಮತ್ತೊಮ್ಮೆ ಒಂದು ಮೀಟಿಂಗ್ ಮುಂದಿನ ಶುಕ್ರವಾರ ದಕ್ಷಿಣ ಕನ್ನಡ ಜಿಲ್ಲೆ ಇದೆ. ಬಟ್ ನಾನಾದ್ರೂ ಆ 3 ಕಂಪ್ನೀಸ್ ನಮ್ಮಲ್ಲೇ ಇರೋದ್ರಿಂದ ಅವರ GMಗಳನ್ನ ಕರೆದು ಮಾತಾಡಿದ್ದೀನಿ. ಮುಂದಿನ ವಾರದ ಅಷ್ಟೊತ್ತಿಗೆ ಏನಾದರೂ ಒಂದು ಬರ್ಬೋದು ಅಂತ ಅವ್ರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಮುಂದಿನ ಶುಕ್ರವಾರ ಅವ್ರ ಜೊತೆ ಮೀಟಿಂಗ್. ಈಗ ಇನ್ನೊಂದು ವಿಷಯ ಇದೆ. ಜಿಲ್ಲಾಧಿಕಾರಿಗಳೊಂದು ಕನಿಷ್ಠ 2 ತಿಂಗಳು 3 ತಿಂಗಳು ಬರಲಿಕ್ಕೆ ಸಾಧ್ಯ ಆಗೋದು ತಾಲೂಕಿಗೆ ಆಗ್ತದ? ಖಂಡಿತ ಬರ್ಬೋದು. ಈ ರೀತಿ ಮೀಟಿಂಗ್ ಮಾಡಿದರೆ ಎಲ್ಲ ಇಲಾಖೆಗಳು ಸೇರಿ ಮಾಡಿದರೆ ಒಳ್ಳೆಯದಲ್ವಾ? 2 ತಾಲೂಕಿಗೆ ನಾನು ನಾರ್ಮಲಿ ವಿಸಿಟ್ ಮಾಡ್ತೀನಿ. ಬಟ್ ಈ ಥರ ಮೀಟಿಂಗ್ ಮಾಡ್ದಲೇ ಇರ್ಬೋದು. ಬಟ್ ಬೇರೆ ಏನಾದ್ರು ಫೀಲ್ಡ್ ವಿಸಿಟ್ ಇರ್ತದೆ, ನನಗೆ ಕಂಪ್ಲೇಂಟ್ಸ್ ಬಂದಿರುತ್ತೆ. ಒಂದು ಸರಿ ನಾನೊಂದು ತಾಲೂಕಿಗೆ ಬಂದರೆ ಒಂದು 15-16 ಕಂಪ್ಲೇಂಟ್ಸ್ ಲಿಸ್ಟ್ ಬಂದಿರ್ತೀವಿ. ಕೆಲವೊಂದು 94C ಇದು ಮನೆಗೆ ವಿಸಿಟ್ ಮಾಡ್ತೀವಿ. ಕೆಲವೊಂದು ಸರಿ ಎಲ್ಲರೂ ದುರಸ್ತಿ ಆಗಿರುವಂಥ ರಸ್ತೆಗಳನ್ನ ನೋಡ್ತೀವಿ. ನಮ್ಮ ನಿರ್ಮಿತಿ ಕೇಂದ್ರದಿಂದ ಮಾಡಿರುವಂಥದ್ದು, PREDಯಿಂದ ಮಾಡಿರುವಂಥದ್ದು, ಈ ಥರದ್ದೆಲ್ಲ ವಿಸಿಟ್ ಆಗ್ತಿರ್ತದೆ. ಬಟ್ ತಾಲೂಕಿಗೆ ಬಂದು ಜನರ ಅಹವಾಲು ಅಂತ ಸೇರಿಕೊಳ್ಳೋದಕ್ಕೂ ಇವಾಗ ಒಂದು ರಿಕ್ವೆಸ್ಟ್ ಬಂದಿದೆ. ಅದನ್ನು ಕೂಡ ನಾವು ಭಾಳ ಅಗತ್ಯ ಅಂತ ನಮ್ಗೆ ಅನಿಸ್ತದೆ. ಖಂಡಿತ ನಮ್ಮ ಕೆಲಸನೇ ಅದು ಅಲ್ಲ. ಈಗ ಅಲ್ಲೇ ಕೂತ್ಕೋಬೇಕು ಅಂತೇನಿಲ್ಲ, ನಿಮ್ಮ ಜನರ ಹತ್ರನೇ ಬರೋದು ಕೂಡ ನಮಗೆ. ನಮ್ಮ ಕಂದಾಯ ಇಲಾಖೆಯ ಬಗ್ಗೆ ತುಂಬ ಜನರಲ್ಲಿ ದೂರುಗಳಿವೆ, ಆದರೆ ಹೇಳಿಕೊಡೋದಿಲ್ಲ, ಲಿಖಿತವಾಗಿ ಕೊಡೋದಿಲ್ಲ. ಆದರೆ ಹೇಳಿಕೊಡ್ತೀವಿ ಅಷ್ಟೇ. ತುಂಬ ದೂರು ಇದ್ದಿದ್ದು ನಮ್ಮದು ಪ್ಲಾಟಿಂಗ್ ಆಗ್ತಿರಲಿಲ್ಲ, ಅಥವಾ ನಮ್ದು ಏನಿದೆ ಅದು 1 to 5 ಆಗ್ತಿಲ್ಲ. ಇವಾಗ ಜನರು ಕೇಳೋದಕ್ಕಿಂತ ಮುಂಚೆನೇ ನಾವು 1 to 5 ಇದು ಮಾಡ್ತೀವಿ. ನಾವು 3 ತಿಂಗಳಲ್ಲಿ 1 to 5 ಸಮಸ್ಯೆನೂ ಇರೋದಿಲ್ಲ. ಈಗಾಗಲೇ ಅನುಬಂಧ ಒಂದು ಜನರೇಟ್ ಮಾಡೋದು ಕೊನೆ ಹಂತದಲ್ಲಿ. ಯಾವ್ಯಾವ ಸರ್ವೆ ನಂಬರಲ್ಲಿ 600 ಎಕರೆ, 700 ಎಕರೆ, 800 ಎಕರೆ ಇರುವಂಥದ್ದು, ಮತ್ತು ಒಂದೇ ಸರ್ವೆ ನಂಬರಲ್ಲಿ 300 ಜನ, 350 ಮನೆ ಅಂಥವು ಮಾತ್ರ ನಮ್ಮಲ್ಲಿ ಪೆಂಡಿಂಗ್ ಇದೆ. ಅಲ್ಲಿ ಹಲವಾರು ಇದೆ. ಅದು ಸರ್ವೆ ನಂಬರ್ಗೆ ಇಷ್ಟು ದುಡ್ಡು ಕಟ್ಟಿ ಎಷ್ಟು ವರ್ಷಗಳಿಂದ ಪೆಂಡಿಂಗ್ ಇದೆ. ಇಷ್ಟು ವರ್ಷದಿಂದ ಪೆಂಡಿಂಗ್ ಇರೋದನ್ನು ನಾವು ಮುಗಿಸ್ಕೊಡ್ತಾ ಇದ್ದೀವಿ. ಯಾರು ಜನರು ನಮಗೆ ಬಂದು ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇಲ್ಲ, ಸಿಂಗಲ್ ಕೋಡಿ ಅವಶ್ಯಕತೆ ಇಲ್ಲ, ಒಬ್ಬರು ಗುಂಪಾಗಿ ಬಂದು ಮಾಡೋ ಅವಶ್ಯಕತೆ ಇಲ್ಲ. ಜನರು ಮಾಡೋದಕ್ಕಿಂತ ಮುಂಚೆ ನಾವೇ 1 to 5 ಮಾಡಿರ್ತೀವಿ. ಸಮಯದಲ್ಲಿ ಬಳಸಿರುವಂಥ ಇದರಲ್ಲಿ ನಾನು ಕೂಡ ಒಬ್ಬ. ಯಾಕಂದರೆ ನಾನು AC ಆಗಿದ್ದು ಸಾಗರದಲ್ಲಿ, ಬೆಳಗಾಮಲ್ಲಿ CO ಆಗಿದ್ದು, DC ಇಲ್ಲಿ ಆಗಿದ್ದು. ಅರಣ್ಯದ ಇಶ್ಯೂಸು ಅರಣ್ಯ ಇಲಾಖೆದೂ ಕೂಡ ಭಾಳಷ್ಟಿದೆ, ನಮ್ಮ ಕಂದಾಯ ಇಲಾಖೆದು ಇದೆ. ಮಧ್ಯದಲ್ಲಿ ನಮ್ಮ ಜನರಿಗೂ ಕೂಡ ಭಾಳಷ್ಟು ಇಶ್ಯೂಸ್ ಆಗ್ತಿದೆ. ಇಲ್ಲಿ ಮೇಜರ್ ಈಗ ಬೆಳ್ತಂಗಡಿ, ಕಡಬ ಮತ್ತು ನಮ್ಮ ಸುಳ್ಳೆ, ಪುತ್ತೂರು ಕೂಡ ಕೆಲವೊಂದು ಭಾಗದಲ್ಲಿ ಭಾಗಶಃ ಅರಣ್ಯ ಅನ್ನೋದು ಇವಾಗ ನಮ್ಮದು ಸರ್ವೆ ಆಗ್ತದೆ. ಭಾಳಷ್ಟು ದೊಡ್ಡ ಸರ್ವೆ ನಂಬರ್ಸ್ ಇದೆ. ಈ ಅರಣ್ಯದೆಲ್ಲ ಸರ್ವೆ ಆಗಬೇಕು ಅಂದರೆ ಅರಣ್ಯ ಇಲಾಖೆಯಿಂದ ವರ್ಕಿಂಗ್ ಪ್ಲ್ಯಾನ್ ಅಂತ ಶಿವಮೊಗ್ಗದಲ್ಲಿ ಏನಿರ್ತದೆ ಅವರು ಬರಬೇಕು. ಪ್ರತಿ ಸರ್ವದು ಅವ್ರದ್ದು ಒಂದು ಟೀಮ್ ಬರುತ್ತೆ. ನಾವು ಆ ಟೀಮ್ನ ಒಂದು ಕಡೆ ಒಂದು ತಾಲೂಕು, ಇನ್ನೊಂದು ಕಡೆ ಇನ್ನೊಂದು ತಾಲೂಕು ಅಂತ ಆಯ್ಕೆ ಮಾಡ್ತೀವಿ. ಬಟ್ ಭಾಳಷ್ಟು ಸಮಯ ಅವ್ರು ಹೋಗ್ತಾ ಇದೆ. ಈಗ ನಮ್ಮ ಜಿಲ್ಲೆ ನಿಮಗೆ ಗೊತ್ತಿರ್ಬೋದು, ಈ ಕಡೆ ಎಲ್ಲ 5 ತಿಂಗಳು 6 ತಿಂಗಳು ತನಕ ಮಳೆ ಇರುತ್ತೆ. ಆ ಸಮಯದಲ್ಲಿ ಸರ್ವೆ ಮಾಡೋದು ಬರೋದಿಲ್ಲ. ಅದಕ್ಕೆ ನಾವು ಈ ಅಕ್ಟೋಬರಿಂದ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿರೋದು, ಅಟ್ಲೀಸ್ಟ್ 3 ಟೀಮ್ನಾದ್ರೂ ಸೆಪ್ರೇಟಾಗಿ ಕಳಿಸಿದ್ರೆ ಒಂದೊಂದು ತಾಲೂಕಿಗೆ ಒಂದು ಸೆಪ್ರೇಟ್ ಟೀಮ್ನ ನಾವು ಹಾಕ್ಬೋದು. ಅದರಲ್ಲಿ ಮತ್ತೆ ನಾವು ಇದು ಮಾಡಿಕೊಡ್ತೀವಿ.
ಇದು ಪ್ರಸ್ತಾವನೆ ನಾವು ಆಗಲೇ ಕಳಿಸಿದ್ವಿ, ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿದ್ವಿ, ಈ ಸರಿ ಕೊಡ್ತಾರೆ ಅಂತ ಒಂದು ನಂಬಿಕೆ ಕೊಡೋದು ಇದೆ. ಒಂದು ಸರಿ ಆ ಥರ ಬಂದರೆ ಎಲ್ಲೆಲ್ಲಿ ನಮ್ಮದು ಬಗರು ಕುಂದು ಪೆಂಡಿಂಗ್ ಇದೆ, 94 ಸಿ ಪೆಂಡಿಂಗ್ ಇದೆ, ಬೇರೆ ಬೇರೆ ಇದರಲ್ಲೂ ಅರ್ಜಿಗಳು ಪೆಂಡಿಂಗ್ ಇದೆ, ಅಂಥ ಸರ್ವೆ ನಂಬರ್ನ ಪ್ರಾಮುಖ್ಯತೆಯಲ್ಲಿ ತಗೊಳ್ತೀವಿ. ಹೇಳಿದ್ರು ಇವಾಗ ಅಡ್ಮಿನಿಸ್ಟ್ರೇಟರ್ ಕೂಡ ನಮ್ಮ ತಹಸೀಲ್ದಾರ್ ಇದ್ದಾರೆ, ನಾನು ಅರ್ಬನ್ ಲೋಕಲ್ ಬಾಡಿ ನಾನು ಜಿಲ್ಲೆಯಲ್ಲಿ ಇದ್ದೀನಿ. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.